ಇನ್ನು ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಗಳ ಕಿಚನ್ ಕರ್ಮಕಾಂಡ ಬಟಾ ಬಯಲಾಗ್ತಾ ಇದೆ. ಪ್ರತಿಷ್ಠಿತ ಯುಬಿ ಸಿಟಿಯ 5 ಹೋಟೆಲ್ಗಳ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೊಳೆತ ಮಾಂಸ, ಅವಧಿ ಮೀರಿದ ಹಾಲು, ಮೊಸರು, ಪನ್ನೀರ್, ಆಹಾರ ಪದಾರ್ಥ ಎಲ್ಲ ಪತ್ತೆಯಾಗಿದೆ. ಪಂಚತಾರಾ ಹೋಟೆಲ್ಗಳ ಅವ್ಯವಸ್ಥೆ ನೋಡಿ ಆಹಾರ ಇಲಾಖೆಯ ಅಧಿಕಾರಿಗಳೇ ಬೆಚ್ಚಿಬಿದ್ದಿದ್ದಾರೆ. ಕುಳಿತಿರೋ ಮಾಂಸ, ಕಪ್ಪುಗಟ್ಟಿರೋ ಅಡುಗೆ ಎಣ್ಣೆ, ಅವಧಿ ಮುಗಿದಿರುವ ಪನ್ನೀರ್, ಲೀಟರ್ ಗಟ್ಲೆ ಹಾಲು, ಮೊಸರು, ಹಾಳಾಗಿರುವ ಹಸಿರು ಬಟಾಣಿ. ಬೆಂಗಳೂರಲ್ಲಿರೋ ಹೈಫೈ ಹೋಟೆಲ್ಗಳ Hotel Management with AI. Join IIHM, International Institute of Hotel Management. ಕಿಚನ್ ಒಳಗಿನ ಕರ್ಮಕಾಂಡ ಇದು. ಯುಬಿ ಸಿಟಿಯಲ್ಲಿರುವ 5 ಪಂಚತಾರಾ ಹೋಟೆಲ್ಗಳಿಗೆ ಬಿಗ್ ಶಾಕ್. ರಾತ್ರೋರಾತ್ರಿ ಆಹಾರ ಇಲಾಖೆ ರೇಡ್, ಕೊಳೆತ ಮಾಂಸ, ಅವಧಿ ಮುಗಿದ ಫುಡ್ ಪತ್ತೆ. ಬೆಂಗಳೂರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ. ಮೊನ್ನೆಯಷ್ಟೇ ದಿ ಲಲಿತ್ ಅಶೋಕ್, ರಾಡಿಸನ್ ಬ್ಲೂ, ತಾಜ್ ಯಶವಂತಪುರ, ಶಾಂಗ್ರಿಲಾ, 4 ಸೀಸನ್ಸ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿ ಕೊಳೆತ ಮಾಂಸ, ಕೊಳೆತ ಈರುಳ್ಳಿ ಪತ್ತೆ ಹಚ್ಚಿದ್ರು. ನಿನ್ನೆ ರಾತ್ರಿಯೂ ರೇಡ್ ಮುಂದುವರೆಸಿದ್ದು ಐಷಾರಾಮಿ ಯುಬಿ ಸಿಟಿಯಲ್ಲಿರುವ 5 ಹೈಫೈ ಹೋಟೆಲ್ಗಳ ಮೇಲೆ 15 ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹೋಟೆಲ್ಗಳ ಕಿಚನ್ ಜಾಲಾಡಿದ ಆಹಾರ ಇಲಾಖೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ನಡೆಸಿದ ರೇಡ್ನಲ್ಲಿ ನಂಬರ್ 1 ಯುಬಿ ಸಿಟಿಯಲ್ಲಿರುವ ಸ್ಕೈ ಹೋಟೆಲ್, ನಂಬರ್ 2 ಯುಬಿ ಸಿಟಿಯಲ್ಲಿರುವ ರಾಯಲ್ ಚೈನ್, ನಂಬರ್ 3 ಯುಬಿ ಸಿಟಿಯಲ್ಲಿರುವ ಮದ್ರಾಸ್ ಕಿಚನ್, ನಂಬರ್ 4 ಟೆಸ್ಕಾನ್ ಹೋಟೆಲ್, ಅದೇ ರೀತಿ ನಂಬರ್ 5 ಯುಬಿ ಸಿಟಿಯಲ್ಲಿರುವ ಸೆಂಚೆಸ್ ಹೋಟೆಲ್ ಮೇಲೆ ರೇಡ್ ಮಾಡಲಾಗಿದೆ. ಕೈ ಇಟ್ಟ ಕಡೆಯೆಲ್ಲ ಕೊಳಿತಾ ಇರೋ ಮಾಂಸ, ಅವಧಿ ಮೀರಿದ ಮಟನ್, ಮೀನು, ಹಾಲು, ಪನ್ನೀರು ಸೇರಿ ಆಹಾರ ಪದಾರ್ಥಗಳೇ ಸಿಕ್ಕಿವೆ. 45 ಕೆಜಿಯಷ್ಟು ಕೊಳೆತ ಮಾಂಸ ಪತ್ತೆ, ಕಿಚನ್ಗೆ ಸೀಲ್. ಇದು ಯುಬಿ ಸಿಟಿಯಲ್ಲಿರೋ ಐಷಾರಾಮಿ ಸ್ಕೈ ಹೋಟೆಲ್. ದಾಳಿಯಲ್ಲಿ 45 ಕೆಜಿ ಕೊಳೆತ ಕೋಳಿ ಮಾಂಸ ಮತ್ತು ದನದ ಮಾಂಸ ಪತ್ತೆಯಾಗಿದೆ. ಅಲ್ಲದೆ 15 ಲೀಟರ್ ಬಳಸಿದ ಅಡುಗೆ ಎಣ್ಣೆಯನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. 6 ಕೆಜಿ ವೆಜಿಟೇಬಲ್ ಕಟ್ಲೆಟ್ ಕೂಡ ಸೀಸ್ ಮಾಡಲಾಗಿದೆ. ಸ್ಕೈ ಹೋಟೆಲ್ನ ಕಿಚನ್ನಲ್ಲಿ ಒಟ್ಟು 51 ಕೆಜಿ ಆಹಾರ ಪದಾರ್ಥ ಸೀಸ್ ಮಾಡಲಾಗಿದೆ. ಸಿಟಿ ಸ್ಕೈ ಹೋಟೆಲ್ನಲ್ಲಿ ಅವಧಿ ಮೀರಿದ ಕಿಚನ್, ಮಾಂಸ, ಆಹಾರ ಪದಾರ್ಥಗಳು ಪತ್ತೆಯಾಗಿದ್ದು ಬೆಚ್ಚಿ ಬೀಳಿಸಿದೆ. ಹೀಗಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಯುಬಿ ಸಿಟಿ ಸ್ಕೈ ಹೋಟೆಲ್ ಕಿಚನ್ ಬೀಗ ಹಾಕಿ ಸೀಲ್ ಮಾಡಿದ್ದಾರೆ. ಯುಬಿ ಸಿಟಿಯ ರಾಯಲ್ ಚೈನ್ ಹೋಟೆಲ್ ಮೇಲೂ ಅಧಿಕಾರಿಗಳು ದಾಳಿ ನಡೆಸಿದ್ರು. ರಾಯಲ್ ಚೈನ್ ಹೋಟೆಲ್ನಲ್ಲಿ 50 ಕೆಜಿ ಬಾತ್ ಕೋಳಿ ಮಾಂಸ ಜಪ್ತಿ ಮಾಡಲಾಗಿದೆ. 5 ಕೆಜಿ ಮೀನು ಮಾಂಸ ಸೇರಿ ಒಟ್ಟು 55 ಕೆಜಿ ಮಾಂಸವನ್ನ ವಶಕ್ಕೆ ಪಡೆಯಲಾಗಿದೆ. ಮದ್ರಾಸ್ ಕಿಚನ್ನಲ್ಲಿ 5 ಕೆಜಿ ಹಸಿ ಬಟಾಣಿ ವಶಕ್ಕೆ ಪಡೆಯಲಾಗಿದೆ. ಯುಬಿ ಸಿಟಿಯಲ್ಲಿರುವ ಟೆಸ್ಕಾನ್ ಹೋಟೆಲ್ನಲ್ಲಿ 5 ಕೆಜಿ ಅಣಬೆ ವಶಕ್ಕೆ ಪಡೆಯಲಾಗಿದೆ. ಸೆಂಚೆಸ್ ಹೋಟೆಲ್ನಲ್ಲಿ 3 ಕೆಜಿ ಮೀನು, 7 ಕೆಜಿ ಕೇಕ್, ಆಲೂಗಡ್ಡೆ ಸೇರಿದಂತೆ ಇತರೆ ಆಹಾರ ಪದಾರ್ಥ ವಶಕ್ಕೆ ಪಡೆಯಲಾಗಿದೆ. ಯುಬಿ ಸಿಟಿ, ಬ್ರಿಗೇಡ್ ರೋಡ್ ಸುತ್ತಮುತ್ತ ದಾಳಿ ನಡೆಸಲಾಗಿದೆ. 3 ಕಡೆ ಚಿಕನ್, ಮಟನ್, ಮೀನು ಸರಿಯಾಗಿ ಫ್ರೀಸ್ ಮಾಡಿರಲಿಲ್ಲ ಅಂತ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಹೇಳಿದ್ರು. ಇಲ್ಲಿ ಸುಮಾರು ಒಂದು 3 ಕಡೆ ಭಾಳ ಅಂದರೆ ಚಿಕನ್ ಇರ್ಬೋದು, ಮಟನ್ ಇರ್ಬೋದು, 1 ವರ್ಷದ ಮೇಲಿಂದ ಇದೆ. ರಾಯಲ್ ಚೈನಾ ಅಂತ ಐತೆ, ಅಲ್ಲಿ ಸುಮಾರು ಒಂದು 50 ಕೆಜಿ ಮಟನ್, ಚಿಕನ್ ಸಿಕ್ಕಿದೆ. ಆಮೇಲೆ ಟಸ್ಕಾನ್ ಅಂತಿದೆ, ಅಲ್ಲಿ ವೆಜಿಟೇಬಲ್ಸು ಎಕ್ಸ್ಪೈರ್ ಡೇಟ್ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳ ಕಳ್ಳಾಟದ ಮೇಲೆ ಕಣ್ಣಿಟ್ಟಿರುವ ಆಹಾರ ಇಲಾಖೆ ಅಧಿಕಾರಿಗಳು ಬಿಸಿ ಮುಟ್ಟಿಸ್ತಿದ್ದಾರೆ. ಗ್ರಾಹಕರಿಗೆ ಕ್ಲೀನ್ ಅಂಡ್ ಫೈನ್ ಫುಡ್ ಕೊಡ್ತೀವಿ ಅನ್ನೋ ಹೋಟೆಲ್ಗಳ ಬಂಡವಾಳ ಬಟಾ ಬಯಲಾಗ್ತಿದೆ. ವಿನಯ್, ವಿಕಾಸ್ ಜೊತೆ ನಟರಾಜ್, TV9 ಬೆಂಗಳೂರು. ಪೆಗ್ ಅಂಡ್ ಬಾಟಲ್ಸ್ ಪಬ್ ಮೇಲೂ ಕೂಡ ಆಹಾರ ಇಲಾಖೆ ರೇಡ್ ಮಾಡ್ತು. ಮೇಲೆ ತಳಕು ಬಳಕಿದ್ರೆ ಒಳಗ ಬರೀ ಹುಳುಕೆ. ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ, ಮಶ್ರೂಮ್ನಲ್ಲಿ ಫಂಗಸ್, ಬೇಬಿಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟಗಳು ಪತ್ತೆಯಾಗಿವೆ. ಅವ್ಯವಸ್ಥೆಯ ಆಗರ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಪಬ್, ಚೈನೀಸ್ ಅಡುಗೆಗೆ ಕಳಪೆ ಗುಣಮಟ್ಟದ ತರಕಾರಿ ಬಳಕೆಯಾಗಿರೋದು. ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಅನ್ನು ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಪೆಗ್ ಅಂಡ್ ಬಾಟಲ್ಸ್ ಪಬ್ಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ.
ಈವರೆಗೆ ಹಲವು ಕಡೆಗಳಲ್ಲಿ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ಅವಧಿ ಮೀರಿದಂಥ ವಸ್ತುಗಳು ಪತ್ತೆಯಾಗಿದ್ವು. ಆದರೆ ಇಲ್ಲಿ ಹಾಗಲ್ಲ ನೋಡಿ, ಅಲ್ಲಿ ಪನ್ನೀರ್ನಲ್ಲಿ ಜಿರಳೆ ಪತ್ತೆಯಾಗಿದೆ. ವಿಪರೀತವಾದಂತಹ ಕೀಳುಮಟ್ಟದ ಕಳಪೆ ಮಟ್ಟದ ತರಕಾರಿ ಬಳಕೆ ಮಾಡಿದ್ದಾರೆ ಅಡುಗೆಗೆ. ಆ ಆಹಾರ ಪದಾರ್ಥಗಳ ಸ್ಯಾಂಪಲ್ಸ್ ಎಲ್ಲ ಪಡ್ಕೊಂಡಿದ್ದಾರೆ. ಸ್ವಚ್ಛತೆ ಇಲ್ಲ. ಹಾಗಾಗಿಯೇ ಈ ಪೆಗ್ ಇನ್ ಬಾಟಲ್ಸ್ ಪಬ್ಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಈಗಾಗಲೇ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ರು, ಸ್ವಲ್ಪ ಮಟ್ಟಿಗಿನ ಅವಧಿ ಮೀರಿದ ವಸ್ತುಗಳು ಇವೆಲ್ಲವೂ ಕೂಡ ಇದ್ದರೆ ವಾರ್ನಿಂಗ್ ಕೊಡ್ತೀವಿ, ನೋಟಿಸ್ ಕೊಡಲಾಗತ್ತೆ ಅಂತ. ಆದರೆ ಅತಿಯಾಗಿ ಅಲ್ಲಿ ಕಳಪೆ ಆಹಾರ ಪದಾರ್ಥ, ಸ್ವಚ್ಛತೆಯೇ ಇಲ್ಲದೆ ಇರೋದು ಇದೆಲ್ಲ ಕಂಡು ಬಂದರೆ ಸ್ಟ್ರಿಕ್ಟ್ ಆದಂಥ ಆ್ಯಕ್ಷನ್ ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಆ ಜಿರಳೆ ಕಂಡು ಬಂತು ಪನ್ನೀರ್ನಲ್ಲಿ. ಅದಷ್ಟೇ ಅಲ್ಲ, ಚೀಸ್ ಪ್ಯಾಕೆಟ್ನಲ್ಲಿ ಸತ್ತ ಜಿರಳೆ, ಮಶ್ರೂಮ್ನಲ್ಲಿ ಫಂಗಸ್, ಬೇಬಿಕಾರ್ನ್ ಪ್ಯಾಕೆಟ್ಗಳಲ್ಲಿ ಕೀಟ. ಆ ದೃಶ್ಯಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಎಂಥ ಆಹಾರ ತಿಂತೀವಪ್ಪ ಅಂತ ಗಾಬರಿ ಆಗತ್ತೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿರುವಂತಹ ಪೆಗ್ ಇನ್ ಬಾಟಲ್ಸ್ ಪಬ್ನ ಚಿತ್ರಣ ಇದು. ಒಂದಿಷ್ಟೂ ಸ್ವಚ್ಛತೆ ಇಲ್ಲ. ಹಾಗಾಗಿ ಬೇಗ ಜಡ್ತಿದ್ದಾರೆ ಅಧಿಕಾರಿಗಳು. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಏನೇನು ಕಂಡು ಬಂತು ಅನ್ನೋದ್ರ ಬಗ್ಗೆ ಸಾಕ್ಷಿಯಾಗಿ ದೃಶ್ಯಗಳಿವೆ. ಈ ಬಗ್ಗೆ FSSAI ಅಂಕಿತ ಅಧಿಕಾರಿ ಅನಿಲ್ ಧವನ್ ಹೇಳಿಕೆ ಕೊಟ್ಟಿದ್ದಾರೆ. ಪೆಗ್ ಇನ್ ಬಾಟಲ್ಸ್ ಪಬ್ನಲ್ಲಿ ಪರಿಶೀಲನೆ ಮಾಡಿದಾಗ ಅವ್ಯವಸ್ಥೆ ಕಂಡು ಬಂತು. ಸರಿಯಾಗಿ ಶುಚಿತ್ವ ಕಾಪಾಡಿಕೊಂಡಿಲ್ಲ ಕಿಚನ್ನಲ್ಲಿ. ಆಹಾರ ಪದಾರ್ಥದಲ್ಲಿ ಜಿರಳೆ ಕೀಟ ಪತ್ತೆಯಾಗಿದೆ. ಕೆಲವಂತೂ ಅವಧಿ ಮುಗಿದು ಹೋಗಿದೆ. ಹಾಗಾಗಿ ಕ್ಲೋಸ್ ಮಾಡಿದೀವಿ ಪಬ್ಬನ್ನ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೆಗ್ ಬಾಟ್ಲ್ ಆ್ಯಂಡ್ ಪೆಗ್ಸ್ ಆ್ಯಂಡ್ ಇನ್ನೊಂದು ಕೋಕಸ್ ಅಂತ ಎರಡನ್ನು ನಾವು ಪರಿಶೀಲನೆ ಮಾಡಿದಾಗ ಈ ಬಾಟ್ಲ್ ಆ್ಯಂಡ್ ಪೆಗ್ಸಲ್ಲಿ ನಮ್ಮ ನ್ಯೂನ್ಯತೆ, ಕಾಯ್ದೆ ಮತ್ತು ನಿಬಂಧನೆಗೆ ಒಳಪಟ್ಟು ಯಾವುದೂ ಇರಲಿಲ್ಲ. ಕೆಲವೊಂದು ಎಕ್ಸ್ಪೈರಿ ಐಟಮ್ಸು ಮತ್ತು ಈ ಇನ್ಸೆಕ್ಟ್ಸ್ ತುಂಬಾ ಕಂಡುಬಂದವು. ಸೊ ಅದನ್ನು ನಮ್ಮ ತಾತ್ಕಾಲಿಕವಾಗಿ ನಮ್ಮ ಮಾನ್ಯ ಆಯುಕ್ತರ ಇದರ ಆದೇಶದ ಮೇರೆಗೆ ನಾವು ಅದನ್ನು ನಮ್ಮ ವಶಕ್ಕೆ ಪಡೆದಿದ್ದೀವಿ. ಅದನ್ನು ಎಕ್ಸ್ಪೈರಿ ಆಗಿರೋದ್ರಲ್ಲಿ ಮಶ್ರೂಮ್ ಇತ್ತು, ಅಣಬೆ ಅಂತೀವಲ್ಲ, ಅದು ಹೈ ರಿಸ್ಕ್ ಫುಡ್ ಆಗ್ತದೆ, ಅದು ಪಾಯ್ಜನಸ್ ಆಗ್ತದೆ. ಅದರಲ್ಲಿ ಒಂದು 2-3 ದಿನ ಆಗಿತ್ತು ಎಕ್ಸ್ಪೈರಿ ಆಗಿ. ಪನ್ನೀರು ಮತ್ತು ಅವೆಲ್ಲ ಸರಿಯಾಗಿ ಸಂಗ್ರಹನೂ ಸರಿ ಮಾಡಿರಲಿಲ್ಲ, ಟೆಂಪ್ರೇಚರ್ ಮೇಂಟೈನ್ ಮಾಡಿರಲಿಲ್ಲ. ಹಾಗೆ ಮಿಲ್ಕು ಸಹ ಎಕ್ಸ್ಪೈರಿ ಆಗಿದೆ.